ರಾಜ್ಯ ರಾಜಕಾರಣದ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ನಾಯಕತ್ವ ಬದಲಾವಣೆಯ ಗದ್ದಲದ ಮಧ್ಯೆ ಭಾರೀ ಬೆಳವಣಿಗೆ ನಡೆದಿದೆ. ಹುಟ್ಟುಹಬ್ಬದ ನೆಪದಲ್ಲಿ ಒಂದಾದ ಡಿಕೆ ಬಣದ ಶಾಸಕರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದಾದ ಡಿಕೆ ಟೀಮ್, ಇಬ್ಬರು ಸಚಿವರು, 16 ಶಾಸಕರು ಸೇರಿ 18 ಮಂದಿಯ ಮೀಟಿಂಗ್ ನಡೆದಿದೆ. ನೆಪ ಹುಟ್ಟುಹಬ್ಬ, ಇಬ್ಬರು ಸಚಿವರು, 16 ಶಾಸಕರು, ಖಾಸಗಿ ಹೋಟೆಲ್ನಲ್ಲಿ ಭಾರೀ ಬೆಳವಣಿಗೆಯೊಂದು ನಡೆದಿದೆ. ನಾಯಕತ್ವ ಬದಲಾವಣೆಯ ಮಾತಿನ ನಡುವೆಯೇ, ಗದ್ದಲದ ನಡುವೆಯೇ ಒಂದು ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಡಿಕೆ ಬಣದ ಶಾಸಕರು ಒಂದು ಕಡೆ ಸೇರ್ಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ಒಂದಾಗಿದೆ. ಅದರಲ್ಲಿ ಇಬ್ಬರು ಸಚಿವರಿದ್ದಾರೆ, 16 ಜನ ಶಾಸಕರು ಸೇರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ಮೀಟಿಂಗ್ನ ಮಹತ್ವ ಏನು? ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ಒಂದಾಗಿದೆ. 18 ಜನ ಇದ್ದಾರೆ. ಅದರಲ್ಲಿ ಇಬ್ಬರು ಶಾಸಕರಿದ್ದಾರೆ. ಇದಕ್ಕೆ ಹೇಳ್ತಾ ಇರೋ ನೆಪ ಹುಟ್ಟುಹಬ್ಬಕ್ಕಾಗಿ ಸೇರ್ತಾ ಇದ್ದೀವಿ ಅಂತ. ಆದ್ರೆ ಖಾಸಗಿ ಹೋಟೆಲ್ನಲ್ಲಿ 18 ಜನ, ಸಿಪಿ ಯೋಗೇಶ್ವರ್, ಎಚ್.ಡಿ. ವೆಂಕಟೇಶ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್, ರವಿ ಗಣಿಗ, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಶಾಂತನಗೌಡ. ಎಕ್ಸ್ಕ್ಲೂಸಿವ್ ಫೋಟೋ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದಾದ ಡಿಕೆ ಬಣ. ಹುಟ್ಟುಹಬ್ಬದ ನೆಪದಲ್ಲಿ 18 ಜನ ಒಂದು ಕಡೆ ಸೇರಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಹುಟ್ಟುಹಬ್ಬದ ನೆಪದಲ್ಲಿ ಡಿಕೆ ಬಣದ ಶಾಸಕರು ಒಂದು ಕಡೆ ಸೇರಿದ್ದಾರೆ. ಸಿಪಿ ಯೋಗೇಶ್ವರ್ ಫೋಟೋದ ಬಲಭಾಗದಿಂದ ನೀವು ನೋಡ್ತಾ ಇದ್ದೀರಾ. ಸಿಪಿ ಯೋಗೇಶ್ವರ್ ಇದ್ದಾರೆ. ಎಚ್.ಡಿ. ವೆಂಕಟೇಶ್, ಡಾಕ್ಟರ್ ರಂಗನಾಥ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್, ಗಣಿಗ ರವಿ, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಶಾಂತನಗೌಡ, ಡಿ ಸುಧಾಕರ್, ಮಂಕಾಳ ವೈದ್ಯ, ಎಚ್.ಸಿ. ಬಾಲಕೃಷ್ಣ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ ಇದ್ದಾರೆ, ಗಣೇಶ್ ಹುಕ್ಕೇರಿ ಇದ್ದಾರೆ, ಮಂತರ್ಗೌಡ ಇದ್ದಾರೆ, ಪ್ರಕಾಶ್ ಕೋಳಿವಾಡ, ನಯನ ಮೋಟಮ್ಮ. 18 ಜನ ಶಾಸಕರು, ಅದರಲ್ಲಿ ಇಬ್ಬರು ಸಚಿವರು, 16 ಜನ ಶಾಸಕರು ಒಂದು ಕಡೆ ಸೇರಿದ್ದಾರೆ. ಹುಟ್ಟುಹಬ್ಬದ ನೆಪ ಹೇಳ್ತಾ ಇದ್ದಾರೆ. ಆದ್ರೆ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ತಂಡ ಒಂದು ಕಡೆ ಸೇರ್ಕೊಂಡಿದೆ. ಕುರ್ಚಿ ಕಾದಾಟದ ಮಧ್ಯೆ ತಟಸ್ಥ ಬಣದಿಂದ ಹೈಕಮಾಂಡ್ ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಇರೋದರ ನಡುವೆ ಡಿಸಿಎಂ ಡಿಕೆ ಬಣದ 18 ಜನ, ಇಬ್ಬರು ಸಚಿವರು ಸೇರಿ 18 ಜನ ಒಂದು ಕಡೆ ಸೇರಿದ್ದಾರೆ. ಒಂದು ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಇದರ ಅರ್ಥ ಏನು? ಡಿಕೆ ಬಣದ ರಣತಂತ್ರ ಏನು? ಹುಟ್ಟುಹಬ್ಬದ ನೆಪದಲ್ಲಿ ಡಿಕೆ ಬಣ ಒಂದು ಕಡೆ ಸೇರಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ಒಂದಾಗಿದೆ. 18 ಜನ ಒಂದು ಕಡೆ ಸೇರಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ಗೆ ಹೊಸ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಪತ್ರಗಳ ಮೇಲೆ ಪತ್ರ ಬರೀತಾ ಇದ್ದಾರೆ. ಹೈಕಮಾಂಡ್ ತಟಸ್ಥ ಬಣದಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೆ. ಎಲ್ಲದರ ನಡುವೆ ಡಿಕೆ ಬಣದ 18 ಜನ ಒಂದೇ ಕಡೆ ಸೇರಿದ್ದಾರೆ. ಯಾರ್ಯಾರು ಸೇರಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಿಪಿ ಯೋಗೇಶ್ವರ್, ಎಚ್.ಡಿ. ವೆಂಕಟೇಶ್, ಡಾಕ್ಟರ್ ರಂಗನಾಥ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್ ಇದ್ದಾರೆ, ಗಣಿಗ ರವಿ ಇದ್ದಾರೆ, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಶಾಂತನಗೌಡ, ಡಿ ಸುಧಾಕರ್, ಮಂಕಾಳ ವೈದ್ಯ, ಎಚ್.ಸಿ. ಬಾಲಕೃಷ್ಣ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಗಣೇಶ್ ಹುಕ್ಕೇರಿ, ಮಂತರ್ಗೌಡ, ಪ್ರಕಾಶ್ ಕೋಳಿವಾಡ ಸೇರಿ 18 ಮಂದಿ ಹುಟ್ಟುಹಬ್ಬದ ಪ್ರಯುಕ್ತ ಸೇರ್ತಾ ಇದ್ದೀವಿ ಅಂತ ಒಂದು ಕಡೆ ಸೇರಿದ್ದಾರೆ.
ಹುಟ್ಟುಹಬ್ಬದ ಪ್ರಯುಕ್ತ 18 ಜನ ಒಟ್ಟಿಗೆ ಸೇರಿರೋದು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋ ಕುರ್ಚಿ ಗದ್ದಲದ ನಡುವೆ ಒಂದು ಮಹತ್ವ ಪಡ್ಕೊಂಡಿದೆ. ಒಟ್ಟಿಗೆ 18 ಜನ ಸೇರಿದ್ದಾರೆ. ಕುರ್ಚಿ ಕಿಚ್ಚಿನ ನಡುವೆ ಡಿಕೆ ಬಣದ ಟೀಮ್ ಒಟ್ಟಿಗೆ ಸೇರಿದೆ. ಹೆಸರು ಹುಟ್ಟುಹಬ್ಬದ್ದು. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಬಣ ಒಂದಾಗಿದೆ. ಶಕ್ತಿ ಪ್ರದರ್ಶನನ ಅದರಲ್ಲಿ ಇಬ್ಬರು ಸಚಿವರು ಇದ್ದಾರೆ. ಡಿಕೆ ಬಣದ ರಣತಂತ್ರದ ಒಂದು ಹೆಜ್ಜೆನಾ ಇದು? ಶಕ್ತಿ ಪ್ರದರ್ಶನವ? ಈ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ 18 ಜನ ಒಟ್ಟಿಗೆ ಸೇರೋದು ಅಂದ್ರೆ ಇದರ ಅರ್ಥ ಏನು? ಏನು ಚರ್ಚೆ ಆಗಿದೆ ಖಾಸಗಿ ಹೋಟೆಲ್ನಲ್ಲಿ? ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ, ನಮಗೂ ಅವಕಾಶ ಕೊಡಿ ಅಂತ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ನಮಗೂ ಅವಕಾಶ ಕೊಡಿ ಅಂತ. ಕುರ್ಚಿ ಕಾದಾಟದ ನಡುವೆ ಹೈಕಮಾಂಡ್ ಈಗಾಗಲೇ ತಟಸ್ಥ ಬಣದವರನ್ನ ಮಾತಾಡಿಸಿದೆ. ಇದರ ನಡುವೆ 18 ಜನ ಒಟ್ಟಿಗೆ ಸೇರಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆಯ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಕಡೆ ಕುರ್ಚಿ ಕಾದಾಟ, ಮತ್ತೊಂದು ಕಡೆ 18 ಜನ ಹುಟ್ಟುಹಬ್ಬ ಅಂತ ಹೆಸರಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಟ್ಟಿಗೆ ಸೇರ್ತಾ ಇದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ? ಎಸ್ ಭಾವನ, ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಕಾರಣವಾಗಿರ್ತಕ್ಕಂಥ ಅತ್ಯಂತ ಮಹತ್ವದ ಸಭೆ ಈ ಖಾಸಗಿ ಹೋಟೆಲ್ ನಡೀತಾ ಇದೆ. DKC ಬಡದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಮತ್ತು ಅವರು ಮುಖ್ಯಮಂತ್ರಿ ಆಗಬೇಕಂತ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥ ಶಾಸಕರೆಲ್ಲರೂ ಕೂಡ ಇವತ್ತು ಖಾಸಗಿ ಹೋಟೆಲ್ ಸಭೆ ಸೇರಿದ್ದಾರೆ. 16 ಜನ ಶಾಸಕರು ಮತ್ತು 2 ಸಚಿವರು ಒಳಗೊಂಡಿರ್ತಕ್ಕಂಥ DKC ಬಡದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಕೂಡ ಒಂದು ಕಡೆ ಸಭೆ ಸೇರೋದ್ರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಮಹತ್ವದ ಬೆಳವಣಿಗೆ ಸಾಕ್ಷಿಯಾಗಿದ್ದಾರೆ. ಈಗ 2 ಗಂಟೆ ಮೊದಲು ಅಂದರೆ ಈಗ 2 ಗಂಟೆ ಮುಂಚಿತವಾಗಿ ಎಲ್ಲ ಶಾಸಕರುಗಳು, ಬಹಳ ಮುಖ್ಯವಾಗಿ 16 ಜನ ಶಾಸಕರು ಮತ್ತು 2 ಸಚಿವರುಗಳು ಖಾಸಗಿ ಹೋಟೆಲ್ ಸಭೆ ಸೇರ್ತಾರೆ. ಹುಟ್ಟುಹಬ್ಬದ ನೆಪದಲ್ಲಿ ಎಲ್ಲ ಶಾಸಕರು ಸಭೆಯನ್ನು ಕೂಡ ನಡೆಸ್ತಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕ ವಿಚಾರ ಅಂತಂದರೆ DKC ಪರವಾಗಿ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ರು, ದೆಹಲಿಯಲ್ಲಿ ಪರೇಡ್ ನಡೆಸುವ ಮೂಲಕ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ DKC ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಬಹುತೇಕ ಎಲ್ಲ ನಾಯಕರು ಕೂಡ ಒಂದೆಡೆ ಸೇರಿದ್ದಾರೆ. ಬಹಳ ಮುಖ್ಯವಾಗಿ CP ಯೋಗೇಶ್ವರ್, HD ವೆಂಕಟೇಶ್, ಡಾಕ್ಟರ್ ರಂಗನಾಥ್, ಆನೇಕಲ್ ಶಿವಣ್ಣ, ಕದ್ಲೂರು ಉದಯ್, ಗಣಿಗಾ ರವಿ, ಶಿವಗಂಗಾ ಬಸವರಾಜ್, ಶರತ್ ಬತ್ತೇಗೌಡ, ಶಾಂತನಗೌಡ, ಸಚಿವರಾಗಿರ್ತಕ್ಕಂಥ D ಸುಧಾಕರ್, ಮಂಕಾಳ ವೈದ್ಯ, SC ಬಾಲಕೃಷ್ಣ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಗಣೇಶ್ ಹುಕ್ಕೇರಿ, ಮಂತರಗೌಡ, ಪ್ರಕಾಶ್ ಕೋಳಿವಾಡ್, ನಯನಾ ಮೋಟಮ್ಮ ಸೇರಿದಾಗೆ 16 ಜನ ಶಾಸಕರು, 2 ಸಚಿವರು ಈಗ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಔತಣಕೂಟದ ನೆಪದಲ್ಲಿ ಎಲ್ಲ ಶಾಸಕರು ಸುದೀರ್ಘವಾಗಿರುವ ಚರ್ಚೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಬಜೆಟ್ ಅಧಿವೇಶನದ ಬಳಿಕ ಎಲ್ಲ ಶಾಸಕರು ಕೂಡ ದೆಹಲಿಗೆ ಹೋಗಿ ಮತ್ತೊಂದು ಸುತ್ತಿನ ಹೈಕಮಾಂಡ್ ಮೇಲೆ ಒತ್ತಡ ಹೇಗೆ ಹೇರಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತಿನ ಔತಣಕೂಟದಲ್ಲಿ ಎಲ್ಲರೂ ಕೂಡ ಸುದೀರ್ಘವಾಗಿರುವಂಥ ಚರ್ಚೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ. ಈ ಒಂದು ಸಭೆಯ ಎಕ್ಸ್ಕ್ಲೂಸಿವ್ ಫೋಟೋಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದ್ದು, ಬಹುತೇಕ ಎಲ್ಲ DKC ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿದ್ದು, ಇವತ್ತಿನ ಸಭೆಯಲ್ಲಿ ಕೆಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕೆಂತಂದರೆ ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿಯೇ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಗಳನ್ನು ಮಾಡಿದ್ದು, ಆದರೆ ಸಾಧ್ಯ ಆಗಿರಲಿಲ್ಲ. ಆದರೆ ಬಜೆಟ್ ಬಳಿಕ ದೆಹಲಿಯಲ್ಲಿ ನಾಯಕರನ್ನು ಭೇಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಖಾಸಗಿ ಹೋಟೆಲಲ್ಲಿ ಈ ಎಲ್ಲ ಶಾಸಕರು ಕೂಡ ಸಭೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಮಹತ್ವದ ಬೆಳವಣಿಗೆ. ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರ ಪರವಾಗಿ ಬಹಿರಂಗವಾಗಿ ಮತ್ತು ಪಕ್ಷದ ವೇದಿಕೆಯಲ್ಲೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಯಾರ್ಯಾರು ಒತ್ತಡಗಳನ್ನು ಹೇರ್ತಾ ಇದ್ರು, ಮುಖ್ಯಮಂತ್ರಿ DK ಶಿವಕುಮಾರ್ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈಗಾಗಲೇ ದೆಹಲಿಗೆ ಹೋಗಿ ನವೆಂಬರ್ 21ಕ್ಕೆ ದೆಹಲಿಗೆ ಹೋಗಿ ಒತ್ತಡ ತಂದಿರತಕ್ಕಂಥ ಬಹುತೇಕ ಎಲ್ಲ ಶಾಸಕರು ಕೂಡ ಸಭೆ ಸೇರಿರ್ತಕ್ಕಂಥ ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆ ಬಜೆಟ್ ಮಂಡಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಜೆಟ್ ಪೂರ್ವಭಾವಿ ಸಭೆಗಳು ಮುಂದುವರಿತಾ ಇರೋ ಬೆನ್ನಲ್ಲೇ ಇವತ್ತು DKC ಬಣದ ಶಾಸಕರು ಸಭೆ ಸೇರಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಕುತೂಹಲ ಕಾರಣವಾಗಿದೆ. ಭಾವನಾ, ಇನ್ನೇನು ಬಜೆಟ್ ಮಂಡನೆ ಆಗಬೇಕು. ರಾಜಕಾರಣದಲ್ಲಿ ಒಂದು ಮಾತಿದೆ, ಯಾವುದು ಆಕಸ್ಮಿಕವಲ್ಲ, ಯಾವುದು ಕೇವಲ ಸೆಲೆಬ್ರೇಷನ್ಗೆ ಸೇರುವಂತಹದ್ದಲ್ಲ ಅಂತ. 18 ಜನ, ಅದರಲ್ಲಿ 2 ಸಚಿವರಿದ್ದಾರೆ, 16 ಜನ ಶಾಸಕರಿದ್ದಾರೆ. ಬರೀ ಬರ್ಡೇ ಪಾರ್ಟಿಗೆ ಇವ್ರು ಸೇರ್ತಾರೆ, ಸೆಲೆಬ್ರೇಷನ್ಗೆ ಸೇರ್ತಾರೆ ಅಂದ್ರೆ ನಂಬೋದು ಹೇಗೆ? ಆನಂದ್,
ಈಗ ಇನ್ನೂ ಬಜೆಟ್ ಮಂಡನೆ ಆಗಬೇಕಾಗಿದೆ. ಶತಾಯಗತಾಯ ಬಜೆಟ್ ಮಂಡನೆಯೇ ಅಂತಿಮ, ಅದಾದ ಮೇಲೆ ನಾವು ನಿಲ್ಲೋದಿಲ್ಲ ಅನ್ನೋದರ ಸೂಚನೆನಾ ಇದು? ಎಸ್, ಖಂಡಿತವಾಗ್ಲೂ ಕೂಡ. ಯಾಕೆಂತಂದರೆ ಈಗಾಗಲೇ ಹೈಕಮಾಂಡು ನಡೆಸಿರ್ತಕ್ಕಂಥ ಸಂಧಾನ ಸಭೆಗಳಿರ್ಬೋದು ಅಥವಾ ಎಲ್ಲ ರೀತಿಯ ಪ್ರಯತ್ನ ಭಾಗವಾಗಿ ಈಗ ನಡೀತಿರ್ತಕ್ಕಂಥ ನಾಯಕತ್ವ ಜಟಾಪಟಿ ಸಂಬಂಧಪಟ್ಟ ಹಾಗೆ ಒಂದು ತೇಪೆ ಹಚ್ಚುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಆದರೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮತ್ತು ಡಿ ಕೆ ಶಿ ಬಣದಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ದೆಹಲಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಇದರ ಬೆನ್ನಲ್ಲೇ ಬಹಳ ಮುಖ್ಯವಾಗಿ ಈ ಬಜೆಟ್ ಅಧಿವೇಶನದವರೆಗೂ ಕೂಡ ಮೌನ ಆಗಿರಬೇಕು ಅಂತಕ್ಕಂಥ ಸೂಚನೆ ಬಂದಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ 6ರಿಂದ 27ರವರೆಗೆ ಬಜೆಟ್ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ಹೈಕಮಾಂಡ್ ಯಾವ ತರ ಮಾಡಬೇಕು ಅಂದ್ರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಮಾಡೋದು ಕಾಣ್ತಾ ಇದೆ. ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ, ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್. ಯಾಕಂದ್ರೆ ನೀವು ಹಿಂದೆ ದೆಹಲಿಗೆ ಹೋದಾಗ ಸಿಎಂ ಡಿಸಿಎಂ ಕರೆಯುವಂತ ತೀರ್ಮಾನ ತನಕ ಹೋಗಿತ್ತು, ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಮುಗಿದಿದೆ, ನಮ್ದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ಸರ್, ಈಗ ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತೀವಿ. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ತೀರ್ಮಾನ ತಗೊಂಡಿದೆ. ಜನರಲ್ ಆಗಿ ಕೂತ್ಕೊಂಡಾಗ ಮಾತುಕತೆ ಬರ್ತದಲ್ವಾ, ಆ ಮಾತುಕತೆ ಬಂದಂತ ಸಂದರ್ಭದಲ್ಲಿ ಇದು ಆಗ್ಬೇಕು, ಇಲ್ಲದೆ ಇದ್ರೆ ನಮ್ಗೆಲ್ಲ ಕಷ್ಟ, ನಮ್ಮ ಭವಿಷ್ಯ ಡೋಲಾಯಮಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಜನ ಯಾವ ತರ ವಾತಾವರಣ ಬದಲಾಗಬೇಕು ಅಂತ ಸರ್ ಕಾಂಗ್ರೆಸ್ ಅಲ್ಲಿ ಈಗ ತೀರ್ಮಾನ ಏನಾರ ಆಗ್ಲಿ, ಇದು ಈ ಮಾತಾಡೋರು ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಈಗ ಮಾರ್ಚ್ 10ಕ್ಕೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 10 ವರ್ಷ ಆಗ್ತಾ ಇದೆ. ಈ ನಡುವೆ ಕೆಪಿಸಿಸಿ ಬದಲಾಯಿಸಿ ಅನ್ನುವಂತ ಕೂಗು ಕೂಡ ಇದೆ. ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ, ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ. ಸಿಎಂ ಬದಲಾವಣೆ ಆಗಬೇಕು ಅಂತ ಈಗಲೂ ಹೇಳ್ತೀರಾ ಸರ್? ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ, ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಅಲ್ಲ, ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.